ನಮಸ್ಕಾರ ದೇವರ ಮಕ್ಕಳೇ, ದೇವರ ಕೃಪಾಶೀರ್ವಾದದ ಮೇರೆಗೆ ತಿರುಗೊಂದಾವರ್ತಿ ಈ ಸುಂದರವಾದಂತಹ ಈ ಬೆಳಗಿನ ಜಾವದಲ್ಲಿ ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳುವುದಕ್ಕೆ ದೇವರ ಕೃಪೆ ಮಾಡಿದ್ದಾರೆ. ಆದುದರಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈವರೆಗೂ ನೀವು ಹೋಪ್ ಚಾನಲ್ ಇಂಡಿಯಾದ ಮೂಲಕವಾಗಿ ಬಹಳಷ್ಟು ಸಂದೇಶಗಳನ್ನು ಅನೇಕ ಬೋಧಕರುಗಳಿಂದ ಕೇಳಿಸ್ಕೊಂಡು ಬರ್ತಾ ಇದ್ದೀರಾ. ಅನೇಕ ಆತ್ಮಿಕ ಪಾಠಗಳನ್ನು ನೀವು ಕಲ್ತಿದ್ದೀರಾ. ನಿಮ್ಮ ಜೀವಿತದಲ್ಲಿ ಬಹಳಷ್ಟು ಅದ್ಭುತ ಆಶೀರ್ವಾದಗಳನ್ನು ನೀವು ಹೊಂದಿದ್ದೀರಾ ಅನ್ನುವಂತಹ ನಂಬಿಕೆಯೊಡನೆ ಈ ದಿನದ ಸಂದೇಶವನ್ನು ಕೇಳೋದಕ್ಕೆ ನಿಮ್ಮೆಲ್ಲರನ್ನು ನಾನು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ದೇವರು ಕೃಪಾಮಯನು, ಕರುಣಾಮಯನು, ಕರುಣಾಸಾಗರನಾಗಿದ್ದು ನಮ್ಮನ್ನು ಇನ್ನು ಜೀವಿತರ ಪಟ್ಟಿಯಲ್ಲಿ ನೆನೆಸಿದ್ದಾನೆ. ಆದ್ದರಿಂದ ದೇವರಿಗೆ ಸ್ತೋತ್ರ. ಈಗ ನಾವು ಸಮಯವನ್ನು ವ್ಯರ್ಥ ಮಾಡದೆ ಈ ದಿವಸ ದೇವರು ತನ್ನ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿದಂಥ ಒಂದು ಅದ್ಭುತವಾದಂಥ ಜೀವಿ, ಆದರೆ ಬಹಳ ಸಣ್ಣ ಜೀವಿ, ಆದರೆ ನಮ್ಮ ಜೀವಿತಕ್ಕೆ ಬಹಳಷ್ಟು ಆತ್ಮಿಕ ಆಧರಣೆಯನ್ನು, ಸಾಂತ್ವನವನ್ನು, ಸಮಾಧಾನವನ್ನು, ಸಂತೋಷವನ್ನು ಕೊಡುವಂತಹ ಒಂದು ಸಣ್ಣ ಜೀವಿಯ ಕುರಿತಾಗಿ ನಾವು ಈಗ ದೇವರ ವಾಕ್ಯದ ಮೂಲಕವಾಗಿ ಧ್ಯಾನ ಮಾಡಲಿಕ್ಕೆ ಹೋಗೋಣ. ಸೊ ಆ ವಾಕ್ಯವನ್ನು ಕೇಳೋ ಮುನ್ನ ತಲೆಗಳನ್ನು ಬಾಗಿಸಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥಿಸುವ. ನಮ್ಮ ಪರಲೋಕದ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಸೃಷ್ಟಿಕರ್ತನು, ಜಗದ್ರಕ್ಷಕನಾಗಿದ್ದೆ. ಸುಂದರವಾದಂಥ ಬುದ್ಧಿವಂತ ಜೀವಿಗಳನ್ನು ನೀನು ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದೀಯಪ್ಪ, ನಿನಗೆ ಸ್ತೋತ್ರವಾಗಲಿ. ನಾವು ಕಲಿಯುವಂಥ ಈ ಪಾಠಗಳು ನಮ್ಮ ಜೀವಿತವನ್ನು ಬೆಳಗಲಿ. ಕೇಳಿಸಿಕೊಳ್ಳುವಂಥ ಎಲ್ಲ ನಿನ್ನ ಮಕ್ಕಳ ಮನೋನೇತ್ರಗಳನ್ನು ಬೆಳಗಿಸಲೆಂಬುದಾಗಿ ಯೇಸು ಸ್ವಾಮಿಯರ ಪರಿಶುದ್ಧವಾದ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ದೇವಾ, ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಆತ್ಮೀಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ನೀವು ನಿಮ್ಮ ಬಗ್ಗೆ ನಾನು ತುಂಬ ಬಲಹೀನನು, ನಾನು ಯಾವ ಕೆಲಸಕ್ಕೂ ಬಾರದವನು, ಅಥವಾ ನಿಮ್ಮ ಬಗ್ಗೆ ನಿಮ್ಮ ಮನಸ್ಸಲ್ಲಿ ಕೀಳರಿಮೆ ಏನಾದರೂ ಇದೆನಾ? ಒಂದು ವೇಳೆ ನಾವು ಸಮಾಜದಲ್ಲಿ ತುಂಬ ಬಡವರು, ನಿರ್ಗತಿಕರು ಇತ್ಯಾದಿ ಬಲಹೀನತೆಗಳ ಕುರಿತಾಗಿ ನೀವು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೀರಾ? ಅಥವಾ ದೈಹಿಕ ನ್ಯೂನತೆಗಳಿದ್ದು ನಾನು ದೈಹಿಕ ನ್ಯೂನತೆಯನ್ನು ಹೊಂದಿರುವಂಥವನು, ನನಗೆ ಈ ಭೂಮಿ ಮೇಲೆ ಎಲ್ಲರಂತೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಏನಾದರೂ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಹಾಗಾದರೆ ದೇವರು ನಮಗೆ ಯಾವ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ, ನಮ್ಮ ಬಲಹೀನತೆಯಲ್ಲಿ ಆತನು ಹೇಗೆ ನಮಗೆ ಸಹಾಯವನ್ನು ಮಾಡ್ತಾನೆ ಅನ್ನೋದನ್ನು ಈ ಒಂದು ಸಣ್ಣ ಜೀವಿಯ ಮುಖಾಂತರವಾಗಿ ನಾವು ತಿಳಿದುಕೊಳ್ಳೋಣ. ನಿಮ್ಮ ಸತ್ಯವೇದವನ್ನು ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 30 ವಚನ 28ಕ್ಕೆ ತಿರುಗಿಸುವಾಗೆ ನಿಮ್ಮನ್ನು ಕೇಳ್ಕೊಳ್ತೇನೆ. ಜ್ಞಾನೋಕ್ತಿಗಳ ಪುಸ್ತಕ ಅಧ್ಯಾಯ 30 ವಚನ 26 ಓದಿಕೊಳ್ಳೋಣ. 26ನೇ ವಚನದಲ್ಲಿ ಒಂದು ಬಹಳ ಸುಂದರವಾದಂಥ ಜೀವಿಯ ಬಗ್ಗೆ ಬರೆಯಲ್ಪಟ್ಟಿದೆ. ಹಾಗೆ ಇನ್ನೊಂದು ವಚನ ಕೀರ್ತನೆಗಳ ಪುಸ್ತಕ 104ನೇ ಅಧ್ಯಾಯ 18ನೇ ವಚನ. ಈ ಎರಡೂ ಅಧ್ಯಾಯಗಳಲ್ಲಿಯೂ ಒಂದೇ ತೆರವಾದಂಥ ಜೀವಿಯ ಬಗ್ಗೆ ದೇವರ ವಾಕ್ಯ ಮಾತಾಡ್ತಾ ಇದೆ. ಹಾಗಾದರೆ ಅದು ಯಾವುದು ಅಂತ ನಾವಿಲ್ಲಿ ನೋಡೋಣ. ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇದೆ, ಬೆಟ್ಟದ ಮೊಲಗಳು ದೊಡ್ಡ ಜಾತಿ ಅಲ್ಲದಿದ್ದರೂ ಬಂಡೆಗಳಲ್ಲಿ ತಮ್ಮ ಮನೆಗಳನ್ನು ಮಾಡಿಕೊಳ್ಳುವವು ಎಂಬುವಂಥದ್ದು. ಹಾಗೆ ಕೀರ್ತನೆ 104:18 ಹೇಳುತ್ತೆ, ಬೆಟ್ಟದ ಮೊಲಗಳಿಗೆ ಬಂಡೆಗಳು ಆಶ್ರಯ ಸ್ಥಾನಗಳಾಗಿವೆ ಎಂಬುದಾಗಿ. ಪ್ರಿಯ ದೇವ ಮಕ್ಕಳೇ, ಬೆಟ್ಟದ ಮೊಲದ ಕುರಿತಾಗಿ ಸ್ವಾಮಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಇದೇ ಅಧ್ಯಾಯದ 24ನೇ ವಚನವನ್ನು ನಾವು ಓದುವಾಗ, ಅಂದರೆ ಜ್ಞಾನೋಕ್ತಿ 30ನೇ ಅಧ್ಯಾಯದ 24ನೇ ವಚನ ನಮಗೆ ಈ ರೀತಿಯಾಗಿ ಹೇಳ್ತಾ ಇದೆ. ಏನಂತಂದರೆ, ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಜಂತುಗಳುಂಟು. ಭೂಮಿಯ ಮೇಲೆ ಅಧಿಕ ಜ್ಞಾನವುಳ್ಳ 4 ಜಂತುಗಳು ಉಂಟು. ಅದರಲ್ಲಿ ಮೊದಲೇದು ಇರುವೆ ಬಗ್ಗೆ ನಾನು ಈಗಾಗಲೇ ಸಂದೇಶವನ್ನು ಕೊಟ್ಟಿದ್ದೇನೆ. ಎರಡನೇದು ಬೆಟ್ಟದ ಮೊಲದ ಬಗ್ಗೆ ಇವತ್ತು ನಾವು ಸಂದೇಶವನ್ನು ಕಲಿತಾ ಇದ್ದೇವೆ. ಹಾಗಾದರೆ ಈ 4 ಸಣ್ಣ ಜೀವಜಂತುಗಳು, ಆದರೆ ಅಧಿಕ ಜ್ಞಾನವನ್ನು ಹೊಂದಿದಂಥ ಜೀವಜಂತುಗಳು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಸೊ ಅಂದರೆ ನಾನಾ ಥರವಾದಂಥ ಜೀವಜಂತುಗಳಿವೆ, ಲಕ್ಷಾಂತರ ಇದ್ದಾವೆ. ಆದರೆ ಅದರಲ್ಲಿ
ಅಧಿಕ ಜ್ಞಾನ ಹೊಂದಿರುವಂಥವುಗಳು 4. ಆ 4ನೇದರಲ್ಲಿ 2ನೇದು ಯಾವುದಪ್ಪ ಅಂತ ಹೇಳಿದ್ರೆ ಬೆಟ್ಟದ ಮೊಲ. ಪ್ರಿಯರೇ, ಈ ಬೆಟ್ಟದ ಮೊಲವನ್ನು ಸಾಮಾನ್ಯವಾಗಿ ಎಲ್ಲಿ ನಾವು ನೋಡಬಹುದು ಅಂತ ಹೇಳಿದ್ರೆ, ಇದು ಪ್ಯಾಲೆಸ್ತೈನ್ ದೇಶ ಅಥವಾ ನಮ್ಮ ಸತ್ಯವೇದದ ಪ್ರಮುಖ ಸ್ಥಳವಾಗಿರುವಂತಹ ಯೆರೂಸಲೇಮಿನ ಸುತ್ತಮುತ್ತಲು, ಬ್ಯಾಬಿಲೋನ್ ಸುತ್ತಮುತ್ತಲು ಆ ಭಾಗದಲ್ಲಿ ಈ ಬೆಟ್ಟದ ಮೊಲಗಳನ್ನು ನಾವು ಕಾಣ್ಬೋದು. ಆಮೇಲೆ ಈ ಬೆಟ್ಟದ ಮೊಲಗಳಿಗೆ ಆಂಗ್ಲ ಭಾಷೆಯಲ್ಲಿ ರಾಕ್ ಬ್ಯಾಡ್ಜರ್ಸ್ ಎಂಬುದಾಗಿಯೂ ಕರೀತಾರೆ. ಇನ್ನೊಂದು ಪದ ಕೋನಿಸ್ ಎಂಬುದಾಗಿಯೂ ಸಹ ಕರೀತಾರೆ. ಓಕೆ, ಈ ಬೆಟ್ಟದ ಮೊಲಗಳು ಬಹಳ ಗಾತ್ರದಲ್ಲಿ ಅಷ್ಟೊಂದು ದೊಡ್ಡದಾಗಿರೋದಿಲ್ಲ. ಅದು ಇಲಿ ಅಥವಾ ಹೆಗ್ಗಣಕ್ಕಿಂತ ಒಂದು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ. ಅದರ ಮರಿಗಳಂತೂ ತುಂಬಾ ಇಲಿ ಮರಿಗಳ ಉಪಾದಿಯಲ್ಲಿ ಭಾಳ ಚಿಕ್ಕದಾಗಿ ಇರ್ತವೆ. ಈ ಬೆಟ್ಟದ ಮೊಲಗಳು ಬಹಳ ಚಿಕ್ಕದಾದಂಥ ಜೀವಿಗಳಾಗಿರೋದ್ರಿಂದ ಅವಕ್ಕೆ ಗೊತ್ತಿದೆ ಅವು ಇತರ ಜೀವಿಗಳ ಬಾಯಿಗೆ ಸುಲಭವಾಗಿ ತುತ್ತಾಗ್ತವೆ ಅಂತ ಹೇಳಿ. ಅಂದರೆ ಇತರ ದೊಡ್ಡ ಜೀವಿಗಳು ಸುಲಭವಾಗಿ ಈ ಬೆಟ್ಟದ ಮೊಲಗಳನ್ನು ಏನು ಮಾಡ್ಬೋದು, ಬೇಟೆಯಾಡಿ ಅವುಗಳನ್ನು ಹಿಡಿದು ತಿನ್ನಬಹುದು. ಕಾಗೆ ಆಗಿರಬಹುದು, ಅಥವಾ ಹದ್ದುಗಳಾಗಿರಬಹುದು, ಅಥವಾ ಹಾವುಗಳಾಗಿರಬಹುದು, ಅಥವಾ ಇನ್ನಿತರ ಕೆಲವು ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಾದಂಥ ಜೀವಿಗಳು ಈ ಬೆಟ್ಟದ ಮೊಲಗಳನ್ನು ನಾವು ಏನು ಮಾಡ್ತವೆ, ಹಿಡಿದು ತಿಂದು ಹಾಕುವಂಥವುಗಳಾಗಿವೆ. ಹೀಗಿರೋದ್ರಿಂದ ಈ ಬೆಟ್ಟದ ಮೊಲಗಳು ಸಂತಾನದ ಅಭಿವೃದ್ಧಿಗಾಗಿ ಅವು ಈ ಪ್ರಪಂಚದಲ್ಲಿಯೇ ಅತ್ಯಂತ ಸುರಕ್ಷಿತವಾದಂಥ ಸ್ಥಳ ಅಂತ ಕರೆಸಿಕೊಳ್ಳುವಂಥ ಸ್ಥಳ ಅದು ಬಂಡೆಯ ಸಂದು. ಈ ಬಂಡೆಯ ಸಂದುಗಳಲ್ಲಿ ಈ ಬೆಟ್ಟದ ಮೊಲ ಜೀವಿಸುತ್ತೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಈಗ ಓದಿ ತಿಳ್ಕೊಂಡಿದ್ದೇವೆ. ಹಾಗಾದರೆ ಈ ಬೆಟ್ಟದ ಮೊಲದಿಂದ ಕಲಿಯಬೇಕಾದ ಆತ್ಮಿಕ ಪಾಠ ಒಂದಿದೆ. ಆ ಪಾಠ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ವಾಕ್ಯನೇ ಹೇಳುವ ಹಾಗೆ ಈ ಬೆಟ್ಟದ ಮೊಲ ಅದು ದೇವರು ತನಗೆ ಕೊಟ್ಟಂಥ ವಿವೇಕದ ಮೇಲೆ ಆತುಕೊಂಡಿದೆ ವಿನಃ ಅದು ಸ್ವಂತ ಬುದ್ಧಿಯ ಮೇಲೆ ಆತುಕೊಂಡಿಲ್ಲ. ಬೆಟ್ಟದ ಮೊಲ ಸ್ವಂತ ಬುದ್ಧಿಯ ಮೇಲೆ ಆತುಕೊಳ್ಳದೆ ದೇವರು ಕೊಟ್ಟಂಥ ಜ್ಞಾನದ ಮೇಲೆ, ದೇವರು ಕೊಟ್ಟಂಥ ತಿಳುವಳಿಕೆಯ ಮೇಲೆ ಇದು ಆತುಕೊಂಡಿದೆ. ಇದು ಇವತ್ತು ನಾವು ಈ ಬೆಟ್ಟದ ಮೊಲದಿಂದ ಕಲಿಯುವಂಥ ಬಹಳ ಪ್ರಮುಖವಾದಂಥ ಶ್ರೇಷ್ಠವಾದಂಥ ವಿಚಾರವಾಗಿದೆ. ಈ ಬೆಟ್ಟದ ಮೊಲಗಳಿಗೆ ತಮ್ಮ ಬಲಹೀನತೆ ಏನು ಅಂತ ಬಹಳ ಸ್ಪಷ್ಟವಾಗಿ ತಿಳಿದಿದೆ. ನಾವು ನೋಡೋದಕ್ಕೆ ಸಣ್ಣ ಜೀವಿಗಳು, ನಮಗೆ ಹೆಚ್ಚು ಸಾಮರ್ಥ್ಯ ಇಲ್ಲ, ನಾವು ಬೇರೆ ಪ್ರಾಣಿಗಳೊಂದಿಗೆ ಹೋರಾಡುವಷ್ಟು ಕೆಪಾಸಿಟಿ ಅಥವಾ ಸಾಮರ್ಥ್ಯವನ್ನು ನಾನು ಹೊಂದಿಲ್ಲ. ನಾವು ಬೇರೆ ಜೀವಿಗಳೊಂದಿಗೆ ಹೋರಾಡೋದಾದರೆ ಆ ಜೀವಿಗಳು ನಮ್ಮನ್ನು ಸುಲಭವಾಗಿ ಸೋಲಿಸಿಬಿಡ್ತವೆ ಅಥವಾ ನಾವು ಅವುಗಳ ಬಾಯಿಗೆ ತುತ್ತಾಗ್ತೀವಿ. ಈ ವಿಚಾರಗಳನ್ನು ಈ ಬೆಟ್ಟದ ಮೊಲಗಳು ಭಾಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದಾವೆ. ಅವುಗಳಿಗೆ ತಮ್ಮ ಬಲಹೀನತೆ ಗೊತ್ತಿರೋದ್ರಿಂದ ಅವು ಏನು ಮಾಡ್ತವೆ, ತಮ್ಮ ಸ್ವಂತ ಜ್ಞಾನದ ಮೇಲೆ ಆತುಕೊಳ್ಳೋದಿಲ್ಲ. ಬದಲಾಗಿ ಅವು ಏನು ಮಾಡ್ತವೆ, ದೇವರು ಕೊಟ್ಟಂಥ ಜ್ಞಾನದ ಮೇಲೆ ಆತ್ಕೊಳ್ತವೆ. ಅಥವಾ ಈ ಬೆಟ್ಟದ ಮೊಲಗಳು ಈ ಬೇರೆ ಪ್ರಾಣಿಗಳೊಂದಿಗೆ ಕುಯುಕ್ತಿಯಿಂದ ವರ್ತಿಸಿ ಅವುಗಳನ್ನು ನಾಶಪಡಿಸೋದಕ್ಕಾಗಲಿ ಸೋಲಿಸೋದಕ್ಕಾಗಲಿ ಪ್ರಯತ್ನ ಪಡ್ಬೋದು, ಆದರೆ ಅದು ಪಡೋದಿಲ್ಲ. ಅದು ಬಹಳ ಸಾಧಾರಣವಾದಂತಹ ಬಹಳ ಸರಳವಾದಂತಹ ಒಂದು ಜೀವಿಯಾಗಿದೆ. ಬಹಳಷ್ಟು ಪ್ರಾಣಿಗಳು ಏನು ಮಾಡ್ತವೆ, ನಾನು ಸ್ವಾವಲಂಬಿಯಾಗಿದ್ದೇನೆ, ನಾನು ಸ್ವಂತವಾಗಿ ಜೀವಿಸಬಲ್ಲೆ ಅನ್ನುವಂಥ ಅಹಂಕಾರದಲ್ಲಿ ಏನು ಮಾಡ್ತವೆ, ಬದುಕೋದಕ್ಕೆ ಹೋಗಿ ಬೇರೊಂದು ಬಲಿಷ್ಠ ಪ್ರಾಣಿಗಳ ದೌರ್ಜನ್ಯಕ್ಕೆ ಒಳಗಾಗಿ ಅವು ಮರಣವನ್ನು ಹೊಂದುತ್ತವೆ, ತಮ್ಮ ಅಮೂಲ್ಯವಾದಂಥ ಜೀವವನ್ನು ಕಳೆದುಕೊಳ್ತವೆ. ಆದರೆ ಈ ಬೆಟ್ಟದ ಮೊಲಗಳು ಮಾತ್ರ ಹಾಗೆ ಮಾಡೋದಿಲ್ಲ. ಅವು ತಮ್ಮ ಬಲಹೀನತೆ ಏನು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ದಾವೆ. ಆದುದರಿಂದ ಅವು ಏನು ಮಾಡ್ತವೆ, ಯಾವಾಗಲೂ ತಮ್ಮ ಜೀವನದ ನಡೆಸುವಿಕೆಗಾಗಿ ಅಥವಾ ತಮ್ಮ ಜೀವನವನ್ನು ಸುಗಮವಾಗಿ ಸುಲಲಿತವಾಗಿ ಸಾಗಿಸೋದಕ್ಕಾಗಿ ಅವು ಬಂಡೆಯನ್ನೇ ಅವಲಂಬಿಸಿವೆ. ಈ ಬೆಟ್ಟದ ಮೊಲಗಳಿಗೆ ತಿಳಿದಿದೆ ಬಂಡೆಯು ನಮಗೆ ಶ್ರೇಷ್ಠವಾದಂಥ ಸ್ಥಳ. ಈ ಬಂಡೆಯನ್ನು
ತಳ್ಳೋದಕ್ಕೆ ಯಾವ ಜೀವಿಯಿಂದನೂ ಸಾಧ್ಯ ಇಲ್ಲ. ಅದನ್ನು ತಳ್ಳೋದಕ್ಕೆ ಬಹಳ ಶ್ರಮೆಯನ್ನು ನಾವು ಪಡಬೇಕು ಅನ್ನುವಂಥದ್ದು ಈ ಬೆಟ್ಟದ ಮೊಲಗಳು ಅರ್ಥ ಮಾಡ್ಕೊಂಡಿದ್ದಾವೆ. ಸೊ ಹೀಗಾಗಿ ಆ ಬೆಟ್ಟದ ಮೊಲಗಳು ಏನು ಮಾಡ್ತವೆ, ಆ ಬಂಡೆಯ ಅಡಿಯಲ್ಲಿ ತಮ್ಮ ಜೀವಿತವನ್ನು ಅಥವಾ ತಮ್ಮ ಮನೆಯನ್ನು ಅವು ಕಟ್ಕೊಂಡಿದ್ದಾವೆ. ಅಷ್ಟು ಮಾತ್ರವಲ್ಲದೆ ಅವು ಯಾಕೆ ಬಂಡೆಯನ್ನು ಆಶ್ರಯಿಸಿದ್ದಾವೆ ಅಂತ ನಾವು ನೋಡೋದಾದರೆ, ಬದಲಾಗುವಂಥ ವಾತಾವರಣ. ಪ್ರಿಯರೇ, ನಮ್ಮ ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಎಂಬುದಾಗಿ ಅನೇಕ ಋತುಮಾನಗಳುಂಟು. ಕೆಲವು ದೇಶಗಳಲ್ಲಿ 1-2 ಋತುಮಾನಗಳಿರುತ್ತೆ. ಆದರೆ ನಮ್ಮ ದೇಶದಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಹಾಗೂ ವಸಂತ ಕಾಲ, ಹೀಗೆ ಅನೇಕ ಋತುಗಳು ನಮ್ಮಲ್ಲಿದೆ. ಆದರೆ ಈ ಮೊಲ ಎಷ್ಟು ಜ್ಞಾನವನ್ನು ಹೊಂದಿದ್ದಾವೆ, ಎಷ್ಟು ತಿಳುವಳಿಕೆಯನ್ನು ಹೊಂದಿದ್ದಾವೆ ಅಂತ ಹೇಳಿದ್ರೆ, ಅವು ಈ ಬಂಡೆಯ ಕೆಳಗಡೆ ತಮ್ಮ ಮನೆಯನ್ನು ಮಾಡಿಕೊಳ್ಳುವಾಗ ಅದು ಮಳೆನಾನ ಇರಲಿ, ಚಳಿಯಾದರೂ ಇರಲಿ, ಬೇಸಿಗೆನಾದರೂ ಇರಲಿ, ಹಿಮನಾದರೂ ಬೀಳಲಿ, ಏನು ತುಫಾನಾದರೂ ಆಗಲಿ, ಏನಾದರೂ ಸರಿ, ಈ ಬಂಡೆ ಕೆಳಗಡೆ ನಾವಿದ್ದೇವೆ. ಈ ಬಂಡೆ ಮಾತ್ರ ಅಚ್ಚಲವಾಗಿರುತ್ತೆ, ಇದು ಕದಲೋದಿಲ್ಲ. ಯಾವುದೇ ಥರವಾದಂಥ ಬಿರುಗಾಳಿಗೂ ಇದು ಜಗ್ಗೋದಿಲ್ಲ. ಎಷ್ಟೇ ಮಳೆ ಸುರಿದ್ರೂ ಏನು ತೊಂದರೆ ಆಗೋದಿಲ್ಲ ಎಂಬುದನ್ನು ನಾವು ಭಾಳ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದಾವೆ. ಹೀಗಾಗಿ ಅವು ಏನು ಮಾಡ್ತವೆ, ಬದಲಾಗುವಂಥ ವಾತಾವರಣಕ್ಕೆ ಅವು ತಪ್ಪಿಸಿಕೊಳ್ಳೋದಕ್ಕಾಗಿ, ಚಳಿ ಆಗಿರ್ಬೋದು, ಮಳೆ ಆಗಿರ್ಬೋದು, ಎಲ್ಲವನ್ನು ತಪ್ಪಿಸಿಕೊಳ್ಳೋದಕ್ಕಾಗಿ ಅದು ಬಂಡೆಯನ್ನು ಆತುಕೊಂಡಿದೆ. ಆಮೇಲೆ ಈ ಬೆಟ್ಟದ ಮೊಲಗಳಿಂದ ನಾವು ಅನೇಕ ಆತ್ಮಿಕ ಪಾಠವನ್ನು ನಾವು ಕಲ್ತ್ಕೋಬಹುದು. ಅವು ನಮಗೆ ಆತ್ಮಿಕ ಪಾಠವನ್ನು ಹೇಳ್ಕೊಡ್ತವೆ. ಈ ಅಂಶವನ್ನು ನಮ್ಮ ಜೀವಿತಕ್ಕೆ ನಾವು ಹೋಲಿಕೆ ಮಾಡಿಕೊಂಡು ನೋಡಬೇಕಾಗಿದೆ. ಇವಾಗ ಬೆಟ್ಟದ ಮೊಲ ತಮ್ಮ ಸಂರಕ್ಷಣೆಗಾಗಿ ಅದು ಏನು ಮಾಡುತ್ತೆ, ಬೆಟ್ಟವನ್ನು ಅಥವಾ ಬಂಡೆಯನ್ನು ಆತ್ಕೊಂಡಿದೆ. ತನ್ನ ಸ್ವಂತ ಜ್ಞಾನದ ಮೇಲೆ ಅದು ಆತ್ಕೊಂಡಿಲ್ಲ. ಪ್ರಿಯರೇ, ಸತ್ಯವೇದದಲ್ಲಿ ನಾವು ಆದಾಮ ಹವ್ವಳರ ಕಥೆಯನ್ನು ಚೆನ್ನಾಗಿ ತಿಳ್ಕೊಂಡಿದ್ದೇವೆ. ದೇವರು ಈ ಲೋಕವನ್ನು ಸೃಷ್ಟಿ ಮಾಡಿದಾಗ ಏದೇನು ತೋಟದ ಭಾಳ ಸುಂದರವಾಗಿತ್ತು, ಅದ್ಭುತವಾಗಿತ್ತು. ಆದಾಮ ಹವ್ವಳರನ್ನು ದೇವರಲ್ಲಿ ಇರಿಸಿದನು. ಆದರೆ ಆದಾಮ ಹವ್ವಳರು ದೇವರ ಜ್ಞಾನದ ಮೇಲೆ ಆತುಕೊಳ್ಳೋದೆ ಅಥವಾ ದೇವರ ಶಕ್ತಿಯ ಮೇಲೆ ಅವರು ಆತುಕೊಳ್ಳದೆ, ಅವರು ತಮ್ಮ ಸ್ವಂತ ಜ್ಞಾನ, ಸ್ವಂತ ತಿಳುವಳಿಕೆಯ ಮೇಲೆ ಅವರು ಅವಲಂಬಿತರಾದರು. ಸೈತಾನನ ಉರ್ಲಿಗೆ ಅವರು ಸಿಕ್ಕಾಕೊಂಡ್ರು. ಸೈತಾನನ ಮೋಸಕ್ಕೆ, ಸೈತಾನನ ಶೋಧನೆಗೆ ಅವರು ಒಳಗಾದರು. ಸೈತಾನನ ಶೋಧನೆಗೆ ಒಳಗಾಗಿ ಪಾಪವೇನೋ ಮಾಡಿದ್ರು ನಿಜ. ಆದರೆ ಪಾಪ ಮಾಡಿದ ನಂತರ ಸ್ವಾಮಿ ಆದಾಮ ಹವ್ವಳರ ಬಳಿಗೆ ಬಂದಾಗ ಆದಾಮ ಹವ್ವಳರು ತಾವು ಮಾಡಿದಂಥ ಪಾಪಕ್ಕೆ, ತಪ್ಪಿಗೆ ಪಶ್ಚಾತ್ತಾಪಪಟ್ಟು ದೇವರ ಹತ್ರ ಕ್ಷಮಾಪಣೆಯನ್ನು ಕೇಳಿ ತಪ್ಪನ್ನು ಸರಿಪಡಿಸ್ಕೋಬಹುದಾಗಿತ್ತು. ಆದರೆ ಆದಾಮ ಹವ್ವಳರು ಹಾಗೆ ಮಾಡಲಿಲ್ಲ. ಅವರು ಆ ಏದೇನ್ ತೋಟದಿಂದ ದೇವರವರನ್ನು ಹೊರಗೆ ಹಾಕುವಾಗ ಅವರು ಹೊರಗಡೆ ಹೋದರು. ಅವ್ರು ನೆನೆಸ್ಕೊಂಡ್ರು, ಓಕೆ, ನನಗೆ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನನಗೆ ಆರೋಗ್ಯ ಇದೆ, ನಾನು ಈ ಭೂಮಿ ಮೇಲೆ ಸುಲಭವಾಗಿ ಸುರಕ್ಷಿತವಾಗಿ ನಾನು ಇರಬಹುದು, ನಾನು ಇರ್ತೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಆದಾಮನು ತನ್ನ ಮೇಲೆ ತಾನು ಭರವಸೆಯನ್ನು ಹೊಂದಿದ. ತನ್ನ ಆರೋಗ್ಯದ ಮೇಲೆ, ತನ್ನ ತಿಳುವಳಿಕೆ ಮೇಲೆ ಆತನ ಭರವಸೆಯನ್ನು ಹೊಂದಿದ. ಪರಿಣಾಮವಾಗಿ ಇಡೀ ಪ್ರಪಂಚವೆಲ್ಲ ಇವತ್ತು ಸಂಕಷ್ಟಕ್ಕೆ, ಸಮಸ್ಯೆಗೆ ಒಳಗಾಗುವಂಥದ್ದಾಗಿದೆ. ಸಾಮಾನ್ಯವಾಗಿ ನಾವು ನಮ್ಮ ಜೀವಿತದಲ್ಲಿ ಏನು ಮಾಡ್ತೇವೆ, ದೇವರು ನಮಗೆ ಕೊಟ್ಟಂಥ ಜ್ಞಾನ, ತಿಳುವಳಿಕೆಯನ್ನು ಉಪಯೋಗಿಸೋದಕ್ಕೆ ಬದಲಾಗಿ ನಾವು ಸ್ವಂತ ಜ್ಞಾನದ ಮೇಲೆ ಆತ್ಕೊಳ್ತೇವೆ. ಎಷ್ಟೊಂದು ಸಾರಿ ದೇವರಿಗಿಂತಲೂ ನಾವೇ ಶ್ರೇಷ್ಠರು, ನಾವೇ ಜ್ಞಾನಿಗಳು ಎಂಬುದಾಗಿ ನಾವು ಯೋಚಿಸ್ತೇವೆ. ನಾವು ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಡೋದಕ್ಕೆ ಬದಲಾಗಿ ನಮ್ಮ ತಿಳುವಳಿಕೆ, ನಮಗಿರುವಂತಹ ಜ್ಞಾನಾಡಂಬರಕ್ಕೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೇವೆ. ಅಥವಾ ಲೋಕದ ಇತರ ಸಂಪನ್ಮೂಲಗಳಿಗೆ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಆದರೆ ಈ ಬೆಟ್ಟದ ಮೂಲದಿಂದ ನಾವು ತಿಳ್ಕೊಳ್ಬೇಕು ಏನಪ್ಪ ಅಂತ ಹೇಳಿದ್ರೆ, ಅವು ದೇವರಿಗೆ ಪ್ರಾಧಾನ್ಯತೆಯನ್ನು, ಪ್ರಾಮುಖ್ಯತೆಯನ್ನು ಕೊಡ್ತವೆ. ಪ್ರಿಯರೇ, ಒಂದು ಪ್ರಮುಖ ಅಂಶವನ್ನು ನಾವಿಲ್ಲಿ ಜ್ಞಾಪಕದಲ್ಲಿ ಇಟ್ಕೊಳ್ಳೋಣ. ಯಾವ ವ್ಯಕ್ತಿಯು ಬೇಕೆಂದೇ ತನ್ನ ಮೂರ್ಖತನದಲ್ಲಿ ಅಥವಾ ಅಜ್ಞಾನದಲ್ಲಿ ಆತನು ನಡೀತಾ ಇರ್ತಾನೋ, ದೇವರು ಯಾವತ್ತೂ ಆತನು ಬದಲಾವಣೆ ಹೊಂದು ಎಂಬುದಾಗಿ ಆತನನ್ನು ದೇವರು ಪ್ರೇರೇಪಿಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ,
ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಆಯ್ಕೆಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆ ಆಯ್ಕೆಯ ಸ್ವತಂತ್ರವನ್ನು ದೇವರು ಯಾವಾಗಲೂ ಗೌರವಿಸ್ತಾನೆ. ಆದರೆ ಒಂದು ವೇಳೆ ಮನುಷ್ಯ ತಾನು ಮಾಡ್ತಾ ಇರುವಂಥ ಆಲೋಚನೆಗಳು, ಕ್ರಿಯೆಗಳು ತನ್ನ ಸ್ವಂತ ಜ್ಞಾನದ ಮೇಲೆ ಆತುಕೊಂಡಿರೋದು ತಪ್ಪು ಅನ್ನೋದನ್ನು ಆತನ ಅರ್ಥ ಮಾಡಿಕೊಂಡು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಟ್ರೆ ಖಂಡಿತವಾಗಿ ದೇವರು ಎಲ್ಲ ಪರಿಸ್ಥಿತಿಗಳನ್ನು ಆತನ ಏನು ಮಾಡ್ತಾನೆ, ಬದಲಾಯಿಸ್ತಾನೆ. ಗಾಡ್ ರೆಸ್ಪೆಕ್ಟ್ ದ ಫ್ರೀ ವಿಲ್ ದಟ್ ಹಿ ಹ್ಯಾಸ್ ಗಿವನ್ ಟು ಈಚ್ ಪರ್ಸನ್ ಅಪಾನ್ ದಿಸ್ ಅರ್ತ್. ಸೊ ಹೀಗಿರೋದ್ರಿಂದ ಪ್ರಿಯರೇ, ನಮಗೆ ದೇವರು ಆಯ್ಕೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಈ ಆಯ್ಕೆ ಸ್ವತಂತ್ರವನ್ನು ನಾವು ದೇವರ ಮಹಿಮೆಗಾಗಿ ಹಾಗೂ ನಮ್ಮ ಸಂರಕ್ಷಣೆಗಾಗಿ ಅದನ್ನು ಉಪಯೋಗಿಸುವಂಥದ್ದು ಬಹಳ ಅಗತ್ಯವಾಗಿದೆ. ಸೊ ನಾವು ದೇವರ ಬಳಿಗೆ ಬರಬೇಕು. ದೇವರ ಬಳಿಗೆ ಬಂದಾಗ ಆತನು ನಮ್ಮನ್ನು ಏನು ಮಾಡ್ತಾನೆ, ನಡೆಸುವ ಆತನಾಗಿದ್ದಾನೆ. ನಮ್ಮ ಬಲಹೀನತೆ ಏನಿದೆ ಅನ್ನೋದು ಆತನಿಗೆ ತಿಳಿದಿದೆ. ನಮ್ಮ ಬಲಹೀನತೆ ಏನು ಅನ್ನೋದನ್ನು ನಾವು ತಿಳ್ಕೊಂಡಿರುವಾಗ ನಮ್ಮ ಬಲಹೀನತೆಯನ್ನು ನಾವು ದೇವರ ಮುಂದೆ ಅರಿಕೆ ಮಾಡಿಕೊಂಡು, ದೇವರೇ, ನಾನು ಇಂತಿಂಥ ವಿಷಯಗಳಲ್ಲಿ, ಇಂತಿಂಥ ಸ್ಥಳಗಳಲ್ಲಿ, ಇಂತಿಂಥ ಅಭ್ಯಾಸಗಳಲ್ಲಿ ನಾನು ಬಲಹೀನನಾಗಿದ್ದೇನೆ. ನನ್ನ ಜೀವಿತದಲ್ಲಿ ಕುಡಿಕತನ ಅಥವಾ ದುಂದಾವುತನ ಅಥವಾ ನನ್ನ ಜೀವಿತದಲ್ಲಿ ಇಸ್ಪೇಟ್ ಆಡುವಂಥದ್ದು, ನನ್ನ ಜೀವಿತದಲ್ಲಿ ಹಣವನ್ನು ವ್ಯರ್ಥವಾಗಿ ಕಳೆಯುವಂಥದ್ದು, ಸಮಯವನ್ನು ವ್ಯರ್ಥವಾಗಿ ಹಾಳು ಮಾಡಿಕೊಳ್ಳುವಂಥದ್ದು, ಅಥವಾ ಕೆಲಸ ಮಾಡದೆ ಮೈಗಳತನದಲ್ಲಿ ಜೀವಿಸುವಂಥದ್ದು ಇತ್ಯಾದಿ ಯಾವುದೇ ಬಲಹೀನತೆಗಳು ನಮ್ಮಲ್ಲಿರುವಾಗ, ಪಾಪದ ಕೆಸರಿನಲ್ಲಿ ಮತ್ತೆ 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 ನಾವು ಬಿದ್ದು ಹೋಗ್ತಾ ಇದ್ದೀವಿ ಅನ್ನೋದು ನಮಗೆ ತಿಳಿದಿರುವಾಗ, ಪ್ರಿಯರೇ, ನಾವು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡುವಾಗ, ನಾವು ದೇವರಿಗೆ ನಮ್ಮನ್ನು ನಾವು ಸರೆಂಡರ್ ಮಾಡಿಕೊಳ್ಳುವಾಗ, ಆತನಿಗೆ ನಮ್ಮನ್ನು ಸಂಪೂರ್ಣವಾಗಿ ಆತನ ಮುಂದೆ ನಮ್ಮ ಹೃದಯವನ್ನು ನಾವು ಬಿಚ್ಚುವಾಗ, ಆತನು ನಮ್ಮ ಬಲಹೀನತೆಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಬಲಹೀನತೆಯಲ್ಲಿ ಪೂರ್ಣ ಬಲವು ಸಾಧಕವಾಗುವಂತೆ ಆತನು ನಮ್ಮ ರಕ್ಷಣೆಯ ಬಂಡೆಯಾಗಿದ್ದು ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಹೇಗೆ ಈ ಬೆಟ್ಟದ ಮೊಲಗಳು ಬಂಡೆಗಲ್ಲನ್ನು ಆತುಕೊಂಡಿವೆಯೋ ಹಾಗೆ ನಾವು ಸಹ ಬಂಡೆಗಲ್ಲಾದ ಯೇಸು ಕ್ರಿಸ್ತನನ್ನು ನಾವು ಆತುಕೊಳ್ಬೇಕಾಗಿದೆ. ಬೆಟ್ಟದ ಮೊಲಗಳಿಗೆ ತಮ್ಮ ಬಲಹೀನತೆ ಏನಂತ ತಿಳಿದಿದೆ, ಆದ್ದರಿಂದ ದೇವರು ಕೊಟ್ಟಂಥ ಜ್ಞಾನವನ್ನು ನಾವು ಉಪಯೋಗಿಸ್ತಾ ಇದ್ದಾವೆ. ಪ್ರಿಯರೇ, ನಾವು ಒಬ್ಬಂಟಿಗರಾಗಿ ದೇವರ ಸಹಾಯ ಇಲ್ಲದೆ, ದೇವರ ಒಂದು ನಡೆಸುವಿಕೆ ಇಲ್ಲದೆ ಒಂದು ಸಣ್ಣ ಪಾಪವನ್ನು ಸಹ ನಾವು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಪ್ರಿಯರ್, ನಾವು ಈ ಭೂಮಿಯ ಮೇಲೆ ಪಾಪ ಅನ್ನುವಂಥದ್ದಿದೆ, ಅದನ್ನು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ, ನಾನು ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ನಾನು ನಡಿಬೇಕು ಅಂತ ಹೇಳಿದ್ರೆ, ನಾನು ನನ್ನನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದು ಬಹಳ ಅಗತ್ಯವಾಗಿದೆ. ಪ್ರಿಯರ, ನಮ್ಮನ್ನು ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ತನ್ನ ಜ್ಞಾನದಿಂದ, ತನ್ನ ತಿಳುವಳಿಕೆಯಿಂದ ಆತನು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಯಾಕೆ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ನಮ್ಮ ವೈರಿಯಾಗಿರುವಂಥ ಸೈತಾನನು ಆತ ನಮಗಿಂತ ಬಲಿಷ್ಠನಾಗಿದ್ದಾನೆ. ದೇವರ ವಾಕ್ಯ ಹೇಳುತ್ತೆ, ನೀನು ಮನುಷ್ಯನನ್ನು ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಿದ್ದಿ. ಸೊ ನಾವು ಮನುಷ್ಯರು, ನಾವು ಬಲಹೀನರಾಗಿದ್ದೇವೆ, ಆದರೆ ಸೈತಾನನು ನಮಗಿಂತ ಬಲಿಷ್ಠನಾಗಿದ್ದಾನೆ. ಆದರೆ ಸೈತಾನನಿಗಿಂತ ಬಲಿಷ್ಠನಾಗಿರುವ ಆತನು ನಮ್ಮ ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಹೀಗಿರೋದ್ರಿಂದ ನಮ್ಮ ಬಲಹೀನತೆಗಳನ್ನು ನಾವು ಅರ್ಥ ಮಾಡಿಕೋಬೇಕು. ಸೈತಾನ ನಮ್ಮನ್ನು ಯಾವ ಸಮಯದಲ್ಲಾದರೂ ಹೇಗೆ ಬೇಕಾದರೂ ಆತ ನಮ್ಮನ್ನು ವಂಚಿಸಬಲ್ಲ, ಯಾವ ಸ್ಥಳದಲ್ಲಾದರೂ ನಮ್ಮನ್ನು ವಂಚಿಸಬಲ್ಲ. ಯಾಕಂದರೆ ಸೈತಾನನಿಗೆ ಇದೇನು ಹೊಸದಲ್ಲ. ಇವತ್ತು ಭೂಮಿ ಮೇಲೆ ಈಗ ತಾನೇ ಹುಟ್ಟಿದಂಥ ಮಗುವಿನಿಂದ ಹಿಡಿದು ಮರಣದ ಅಂಚಿನಲ್ಲಿರುವಂಥ ವೃದ್ಧರವರೆಗೂ ಪ್ರತಿಯೊಬ್ಬ ವ್ಯಕ್ತಿಗಳ ಜೀವನ ಶೈಲಿ ಸೈತಾನನಿಗೆ ಗೋಚರವಾಗಿದೆ. ಅದನ್ನು ಪ್ರತಿಯೊಬ್ಬ ವ್ಯಕ್ತಿಗಳ ಬಲಹೀನತೆಯನ್ನು ತಿಳ್ಕೊಂಡಿದ್ದಾನೆ. ಯಾರನ್ನ ಯಾವುದರಲ್ಲಿ ಮೋಸಗೊಳಿಸಬೇಕು, ಯಾರನ್ನ ಯಾವುದರಲ್ಲಿ ಬೀಳಿಸಬೇಕು ಎಲ್ಲ ಆತನಿಗೆ ತಿಳಿದಿದೆ. ಹೀಗಿರೋದ್ರಿಂದ ಆತನಿಗೆ ನಮ್ಮನ್ನು ಮೋಸಗೊಳಿಸುವಂಥದ್ದು ಏನು ದೊಡ್ಡ ಕೆಲಸ ಅಲ್ಲ. ಆತನು ಸುಲಭವಾಗಿ ನಮ್ಮನ್ನು ಮೋಸಗೊಳಿಸ್ತಾನೆ. ನಾವು ಮೋಸಕ್ಕೆ ಒಳಗಾಗಬಾರ್ದು ಅಂತ ಹೇಳಿದ್ರೆ ನಾವು ದೇವರ ಮೇಲೆ ಆತ್ಕೊಳ್ಬೇಕು. ಪ್ರೇಯರ್, ನಾವು ದೇವರನ್ನು ಅವಲಂಬಿಸಬೇಕಾಗಿದೆ. ಯಾಕಂತ ಹೇಳಿದ್ರೆ ದೇವರು ನಮ್ಮ ಬಂಡೆಯು, ನಮ್ಮ ಕೋಟೆಯು, ನಮ್ಮ ಆಶ್ರಯಗಿರಿಯು, ನಮ್ಮ ರಕ್ಷಣೆಯ ಕೊಂಬು ಆತನಾಗಿದ್ದಾನೆ. ಪ್ರಿಯರ, ಭಕ್ತನಂತ ದಾವೀದನು ಹೇಳ್ತಾನೆ, ನೀ ನನ್ನ ಆಶ್ರಯಗಿರಿಯಾಗಿದ್ದಿ, ಇಕ್ಕಟ್ಟಿನಲ್ಲಿ ನೀ ನನಗೆ ದುರ್ಗವಾಗಿದ್ದಿ ಎಂಬುದಾಗಿ ಸ್ವಾಮಿ ಕುರಿತಾಗಿ ದಾವೀದನು ಮಾತನಾಡುವಂತವನಾಗಿದ್ದಾನೆ. ಸೊ ಬೆಟ್ಟದ ಮೊಲ ಬಂಡೆಯ ಮೇಲೆ ಆಶ್ರಯಗೊಂಡಿದೆ,
ಹಾಗೆ ನಮ್ಮ ಬಂಡೆಯಾಗಿರುವಂಥ ಕ್ರಿಸ್ತನ ಮೇಲೆ ನಾವು ಆತುಕೊಳ್ಬೇಕಾಗಿದೆ. ಆತ ನಮ್ಮನ್ನು ಸಕಲ ಅನೀತಿಯಿಂದ ಪರಿಹರಿಸಿ, ಸಕಲ ಬಲಹೀನತೆಗಳಿಂದ ನಮ್ಮನ್ನು ಬಿಡಿಸಿ, ನಮ್ಮ ಕಷ್ಟ, ಸಂಕಟ, ಬೇನೆ, ನೋವು, ರೋಗ, ಬಾಧೆ ಇತ್ಯಾದಿ ಏನೇ ಇರಲಿ ಪ್ರಿಯರ, ದೇವರಿಂದ ಅಸಾಧ್ಯವಾದಂಥದ್ದು ಯಾವುದೂ ಇಲ್ಲ. ಆತನು ಸರ್ವಶಕ್ತನಾಗಿರುವಂಥ ದೇವರಾಗಿದ್ದಾನೆ. ಆತನು ಹೇಳ್ತಾನೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನನ್ನ ಬಳಿಗೆ ಬನ್ನಿರಿ, ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಳ್ರಿ, ನಿಮ್ಮ ನಗುವನ್ನು ನನಗೆ ಕೊಡ್ರಿ, ನಾನು ನಿಮ್ಮ ನಗುವನ್ನು ಹೊರ್ತೇನೆ. ನಿಮ್ಮ ಬಲಹೀನತೆ ಏನೇ ಇರಲಿ, ನಾನು ಆ ಬಲಹೀನತೆಯಲ್ಲೇ ಪೂರ್ಣ ಬಲವು ಸಾಧಕವಾಗುವಂತೆ ನಾನು ಮಾಡ್ತೀನಿ ಎಂಬುದಾಗಿ ಸ್ವಾಮಿ ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಆತನ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಇವತ್ತು ನಾನು ನೀವು ಆತನ ಬಳಿಗೆ ಬರಬೇಕಾಗಿದೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ಹೀಗೆ ಹೇಳುತ್ತೆ, ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆ ಇಡು, ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತ ನಿನ್ನ ಮಾರ್ಗಗಳನ್ನು ಸರಾಗ ಮಾಡ್ತಾನೆ. ಎಷ್ಟೊಂದು ಸಾರಿ ನಮ್ಮ ಜೀವಿತದಲ್ಲಿ ನಮ್ಮದೇ ಆದಂಥ ಆಲೋಚನೆ, ನಮ್ಮದೇ ಆದಂಥ ಕಲ್ಪನೆ, ನಮ್ಮದೇ ಆದಂಥ ಪ್ಲ್ಯಾನ್ಗಳನ್ನು ನಾವು ಮಾಡಿಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಜೀವಿಸ್ತಾ ಇರ್ತೇವೆ ಪ್ರಿಯರೇ. ಆದರೆ ದೇವರು ನಮ್ಮನ್ನು ಕರೀತಾ ಇದ್ದಾನೆ, ಮನುಷ್ಯನೇ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಬಲಹೀನತೆ ಏನು ಅಂತ ನನಗೆ ಗೊತ್ತಿದೆ. ಆದರೆ ನಾನು ಬಲವಂತವಾಗಿ ಬಂದು ನಿನ್ನ ಬಲಹೀನತೆಯನ್ನು ತೆಗೆಯೋಕೆ ಆಗೋದಿಲ್ಲ. ನೀನು ನಿನ್ನನ್ನು ನನಗೆ ಒಪ್ಪಿಸಿಕೊಡುವ ಪಕ್ಷಕ್ಕೆ ನಾನು ನಿನ್ನ ಎಲ್ಲ ಬಲಹೀನತೆಗಳನ್ನು ತೆಗೆದು ಹಾಕ್ತೇನೆ, ನಾನು ನಿನ್ನ ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ, ನಾನು ನಿನಗೆ ಬಂಡೆಯಾಗಿದ್ದು, ಕೋಟೆಯಾಗಿದ್ದು ನಾನು ನಿನ್ನನ್ನು ಸಂರಕ್ಷಿಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳುವಂಥವರಾಗಿದ್ದಾರೆ. ಇಸ್ರಾಯೇಲ್ಯರು ಆ ಅರಣ್ಯ ಪ್ರಯಾಣದಲ್ಲಿ ಅವರು ದಾಹಗೊಂಡಿದ್ರು. ಅವರು ದಾಹಗೊಂಡಿದ್ದಾಗ ಅದೇ ದೇವರು ಅವರಿಗೆ ಬಂಡೆಗಲ್ಲಾಗಿ ಅವರಿಗೆ ಕುಡಿಯೋದಕ್ಕೆ ಜೀವಜಲವನ್ನು ಕೊಟ್ಟನು. ಇವತ್ತು ನಮ್ಮ ಬಂಡೆಯಾಗಿರುವಂಥ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಆತನು ಸಮರ್ಪಿಸಿದ್ದಾನೆ ಪ್ರಿಯರ. ನಮ್ಮ ಬಲಹೀನತೆಗಳನ್ನು ತೆಗೆದುಹಾಕಿ ಪೂರ್ಣ ಬಲವು ಸಾಧಕವಾಗುವಂತೆ ಆತ ನಮ್ಮನ್ನು ಬಲಿಷ್ಠಗೊಳಿಸೋದಕ್ಕೆ ಶಕ್ತನಾಗಿದ್ದಾನೆ, ಇಷ್ಟವುಳ್ಳವನಾಗಿದ್ದಾನೆ. ಆತನ ಕರೆ ಚಾಚಿ ನಮ್ಮನ್ನು ಕರೀತಾ ಇದ್ದಾನೆ, ಮಗನೇ, ಮಗಳೇ, ನನ್ನ ಬಳಿಗೆ ಬನ್ನಿರಿ, ನಿಮ್ಮ ಕಷ್ಟ, ಸಂಕಟ, ನೋವು, ರೋಗ, ಬಾಧೆ ಎಲ್ಲ ನನಗೆ ಗೋಚರವಾಗಿದೆ, ನಾನು ಪರಿಹರಿಸ್ತೀನಿ, ನೀವು ನನ್ನನ್ನು ಬೇಡಿಕೊಳ್ಳ್ರಿ, ನೀವು ನನ್ನ ಕಣ್ಣೀರಿಡ್ರಿ, ನೀವು ಮೊಣಕಾಲೂಡ್ರಿ, ನನ್ನನ್ನು ಕೂಗಿಕೊಳ್ಳ್ರಿ, ನಾನು ನಿಮಗೆ ಸದುತ್ತರವನ್ನು ಕೊಡ್ತೇನೆ, ನಿಮಗೆ ತಿಳಿದಿರುವಂಥ ರಹಸ್ಯವಾದಂಥ ಸಂಗತಿಗಳನ್ನು ನಾನು ನಿಮಗೆ ಗೋಚರಪಡಿಸ್ತೇನೆ. ಯಾಕಂತ ಹೇಳಿದ್ರೆ ಯೆಹೋವನಾದ ನಾನು ನಿಮಗೆ ಆಶ್ರಯಗಿರಿಯಾಗಿದ್ದೇನೆ, ಆಶ್ರಯ ಬಂಡೆಯಾಗಿದ್ದೇನೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ಈ ವಾಕ್ಯವನ್ನು ಕೇಳಿಸ್ಕೊಳ್ತಾ ಇರುವಂಥ ನಿಮ್ಮ ಬಲಹೀನತೆಗಳು ಏನೇ ಇರಲಿ, ಇವತ್ತು ನನ್ನ ಸಂಗಡ ನೀವು ಪ್ರಾರ್ಥನೆ ಮಾಡಿರಿ. ನಾವು ಕಣ್ಣುಗಳನ್ನು ಮುಚ್ಚಿ ದೇವರ ಮುಂದೆ ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳೋಣ. ಆತ ನಮ್ಮನ್ನು ಬಲಪಡಿಸೋದಕ್ಕೆ ಶಕ್ತನಾಗಿದ್ದಾನೆ. ನಾವು ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರಿಯ ಮಕ್ಕಳೇ, ನಮ್ಮ ಪರಲೋಕದ ದೇವರೇ, ನಮ್ಮ ದೇಹದ, ಮನಸ್ಸಿನ, ನಮ್ಮ ಆತ್ಮಿಕ ಬೆಳವಣಿಗೆ ಎಲ್ಲ ಬಲಹೀನತೆಗಳು ನಿನಗೆ ಗೊತ್ತುಂಟಪ್ಪ. ಅನೇಕ ವಿಷಯಗಳಲ್ಲಿ ನಾವು ಬಲಹೀನರಾಗಿದ್ದೇವಪ್ಪ. ಕೆಟ್ಟ ಅಭ್ಯಾಸಗಳಿಂದ ತುಂಬಿಕೊಂಡಿದ್ದಾವೆ ದೇವರೇ. ಕೆಟ್ಟ ಹವ್ಯಾಸಗಳು ನಮ್ಮ ಜೀವಿತವನ್ನು ಆಳ್ತಾ ಇದೆ. ಸೈತಾನನು ನಮ್ಮನ್ನು ಅನೇಕ ವಿಧದಲ್ಲಿ ಬಾಧಿಸ್ತಾ ಇದ್ದಾನೆ. ದೇವರೇ, ನಿನ್ನ ಸಹಾಯದಸ್ತವನ್ನು ಚಾಚು. ನಾವು ಬೆಟ್ಟದ ಮೊಲದೋಪಾದಿಯಲ್ಲಿ ನಿನ್ನ ಮೇಲೆ ಆತುಕೊಳ್ಳುವುದಕ್ಕೆ ನಮಗೆ ಜ್ಞಾನ, ತಿಳುವಳಿಕೆಯನ್ನು ನೀನು ದಯಪಾಲಿಸಿ. ವಾಕ್ಯವನ್ನು ಕೇಳುವಂಥ, ಕಣ್ಣೀರಿಟ್ಟು ಬೇಡುವಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ಕರ್ತನೇ, ಆಮೇನ್. ಆತ್ಮೀಯ ದೇವಜನರೇ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಜೀವಿಯೊಂದಿಗೆ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ದೇವರು ನಿಮ್ಮ ಸಂಗಡ ಇರಲಿ. ಆಮೇನ್.